ಅದೇನೋ ಅಂತಾರಲ್ಲ ಪವಿತ್ರ, ಮದುವೆ ಆಗೋರ್ಗು ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋರ್ಗು ಮದುವೆ ಆಗಲ್ಲ. ಹಾಗಾಯ್ತು ನಮ್ಮ ಕತೆ. ನಾನು ಸಾಯಿಸೋರ್ಗು ನೀನು ಸಾಯಲ್ಲ, ನೀನು ಸಾಯ್ದೆ ನಾನು ಬಿಡಲ್ಲ. ನಡಿ ನಡಿ ನಡಿ, ಟೈಮ್ ಆಯ್ತು. ಕಮಾನ್ ಲೆಟ್ಸ್ ಗೋ. ಬಾ, ಎಡಬಾರ ಇದೆಯಾ, ಕೈ ಹಾಕೋ. ಹಾ, ಅಬ್ಬಾ ಭಗವಂತ. ಓ, ಏಜಮ್ನೆ ಊಟ ಚೆನ್ನಾಗಿ ಕುಬ್ಸಿದೆ. ನಡಿ. ವೀಲ್ ಚೇರಲ್ಲಿ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಅನ್ಕೊಳ್ತಿದ್ಯಾ? ನೀನ್ ಹಾಗೆ ಅನ್ಕೊಳ್ತಿರೋ. ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಅಮ್ಮ, ಏನ್ ಗೊತ್ತಾ? ಸೀಟ್ ಬೆಲ್ಟ್ ಧರಿಸದ ಪ್ರಯಾಣ ಅಪಘಾತಕ್ಕೆ ಆಹ್ವಾನ. ಅದ್ರ ಟೇಸ್ಟ್ ತೋರಿಸ್ತೀನಿ ಇವಾಗ. ಬಾ 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 ಬಾ. ಇಳಿ ಕೆಳಗೆ. ಮನೇಲಿ ಬೈದಿದ್ ಸಾಲದು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ? ಓ, ಅಲ್ಲಿ ಅಜ್ಜಿ ಇರ್ತಾರೆ, ನಿಮ್ ಬೈಗಳಿಗೆ ಅಡ್ಡ ಆಗುತ್ತೆ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಲ್ವಾ? ನೀವೇನಾದ್ರೂ ಅನ್ಕೊಳ್ಳಿ, ಏನಾದ್ರೂ ಬೈಕೊಳ್ಳಿ, ಆದ್ರೆ ಸತ್ಯ ನನ್ ಕಡೆ ಇದೆ. ಸತ್ಯ ನನ್ ಕಡೆ ಇರ್ಬೇಕಾದ್ರೆ ನಾನೇ ಬಗ್ಬೇಕು ಏಜೆ? ನಿಮ್ ಕಣ್ಣಿಗೆ ಪಟ್ಟಿ ಕಟ್ಟಿದೆ. ನಿಮಗ್ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಕಣ್ಮುಂದೆ ಏನ್ ನಡೀತಿದ್ಯೋ ಅದೇ ನಿಜ ಅಂತ ಅನ್ಕೊಂಡಿದ್ದೀರಾ? ನಿಮಗ್ ಪದೇ ಪದೇ ನಾನು ಅದನ್ನೇ ಹೇಳ್ತೀನಿ, ಆದ್ರೆ ನಾನು ಹೇಳದ್ ಮಾತ್ರ ನೀವ್ ಕೇಳಿಸ್ಕೊತಾ ಇಲ್ಲ. ಮತ್ ಅದೇ ತಪ್ಪು ಮಾಡ್ತಾ ಇದ್ದೀರಾ ಏಜೆ? ನಿಮ್ಗೆ ಬುದ್ಧಿ ಬರಕ್ ಚಾನ್ಸೇ ಇಲ್ಲ. ಕೆಲವ್ರಿಗೆ ಮನೆಯವ್ರು ಏನ್ ಮಾಡಿದ್ರು ತಪ್ಪು, ಅದೇ ಹೊರಗಡೆ ಏನ್ ಮಾಡಿದ್ರು ಸರಿ. ಆ ಲಿಸ್ಟಿಗೆ ನೀವು ಸೇರ್ಕೊಂಡಿದ್ದೀರಾ. ಈ ಜನ್ಮಕ್ಕಾಗೋಷ್ಟು ಮಾತಾಡಿದ್ಯಾ? ಇನ್ನು ಸೈಲೆಂಟ್ ಆಗಿರ್ಬೇಕಷ್ಟೇ. ಬಾ. ಎಷ್ಟು ಆಟ ಆಡಿಸ್ತೀಯಪ್ಪ ನೀನು. ಎಲ್ಲ ಮುಗ್ದೆ ಹೋಯ್ತು ಅಂತಾನೂ ಅನ್ನಿಸ್ತೀಯ. ಕೊನೆಗೆ ನೀನೇ ನಮ್ಮ ಕೈಯನ್ನು ಹಿಡಿತೀಯ. ಏನ್ ಲೀಲೆನಪ್ಪ ನಿಂದು, ಒಂದು ಅರ್ಥನೇ ಆಗಲ್ವಲ್ಲ. ನಾನೇ ಒತ್ತಾಯದಿಂದ ಹೋಗಿ ಅಂತ ಹೇಳಿದ್ರು ಹೊರಗಡೆ ಹೋಗದೆ ಇದ್ದಿದ್ ಮಕ್ಕಳು ಇವತ್ತಾವಾಗೆ ಹೊರಗೆ ಹೋಗಿದ್ದಾರೆ. ಅದು ನನ್ನ ಮಗ ರಾಮ್ ಲೀಲನ ಜೊತೆಲಿ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಎಷ್ಟು ಆಶ್ಚರ್ಯ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರ? ನನ್ ಮಾತು ಕೇಳಿ. ಸುಮ್ಮನೆ ಬಾ. ನಾನು ರಾಮ್ ಲೀಲಾನ ಒಂದು ಮಾಡಬೇಕು ಅಂತ ಮನೆಯಿಂದ ಹೊರಗಡೆ ಹೋಗಿ ಕೂತೆ. ಆಗ್ಲೂ ಆಗದೆ ಇದ್ದಿದ್ ಕೆಲಸ ಇವತ್ತು ನಾನು ಕೇಳ್ಕೊಳ್ದೇನೆ ಮಾಡ್ಬಿಟ್ಟಿಯಲ್ಲಪ್ಪ ತಂದೆ. ಯಜೆ ನಿಂತ್ಕೊಳ್ಳಿ. ದೊಡ್ಡ ಮನುಷ್ಯ ಅನ್ಸ್ಕೊಳ್ಳೋದು ನೀವ್ ಹೇಳದ್ನ ಇನ್ನೊಬ್ರು ಕೇಳಿಸ್ಕೊಳ್ಳೋದ್ರಿಂದ ಅಲ್ಲ, ನಾವ್ ಹೇಳದ್ನ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಇಲ್ಲಿ ನಾನು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳಕ್ ಬಂದಿಲ್ಲ, ನಿನ್ನ ಸಂಟ ನಾನು ತೋರ್ಸಕ್ ಬಂದಿರೋದು. ಅದೇ ಅಂತ ತಪ್ಪು ನಾನೇನ್ ಮಾಡಿದೀನಿ ಅಂತ ಕೇಳ್ತಾ ಇದ್ದೀನಿ ಯಜೆ. ಇವತ್ತು ನನ್ನ ಸಂಸಾರ ಇಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. 3-4 ಸಂಸಾರ ಒಂದೇ ಸೂರ್ ಕೆಳಗಿದ್ದು ಜಾಯಿಂಟ್ ಫ್ಯಾಮಿಲಿ ಅನ್ನಿಸ್ಕೋಬೇಕು ಅಂದ್ರೆ ಅದನ್ನ ಹೋಲ್ಡಲ್ಲಿದ್ದು ಅಂತ ಒಂದು ಬಿಗಿಯಾದ ಕೈ ಇರಬೇಕು. ನೀನ್ ಇವತ್ತು ಆ ಬಿಗಿಯಾದ ಕೈನೇ ಅಲ್ಲಾಡ್ಸಿದ್ಯಾ. ಯಾವುದೇ ಕಾರಣಕ್ಕೂ ನನ್ನ ಸಂಸಾರನ ಹೊಡೆಯೋದಕ್ಕೆ ನಾನು ಬಿಡಲ್ಲ. ಹೊಡೆಯೋಕ್ಕೆ ಪ್ರಯತ್ನ ಪಟ್ಟವ್ರನ್ನೂ ಉಳಿಸಲ್ಲ. ಬಾ ನನ್ ಜೊತೆ. ಭಗವಂತ, ನಿನಗೆ ತುಪ್ಪದ ದೀಪ ಹಚ್ಚಲಿಲ್ಲ ಅಂತಂದ್ರೆ ಸಮಾಧಾನನೇ ಇರಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ. ಆದ್ರೆ ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಶಿಕ್ಷೆ ಆಗ್ಬೇಕು.
ನನ್ನ ಮಗ ಸೊಸೆ ಮೇಲೆ ನಿನ್ನ ಕೃಪೆ ಆಶೀರ್ವಾದ ಸದಾ ಕಾಲ ಇರಲಿ ದೇವ್ರೆ. ಅವರಿಬ್ರು 100 ಕಾಲ ಚೆನ್ನಾಗಿ ಬಾಳ್ಲಿ. ಅಮ್ಮ ಚಿನ್ನ, ನಿನಗೊಂದು ಫ್ಲಾಶ್ ನ್ಯೂಸ್ ಹೇಳ. ಇದು ಇವತ್ತು ಸಂಜೆ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಳೆ ಬೆಳಿಗ್ಗೆ ಪ್ರಸಾರವಾಗಲಿದೆ. ದೇಹದ ಯಾವುದೇ ಭಾಗಗಳು ಸ್ವಾಧೀನವಿಲ್ಲದ ಪತ್ನಿಯನ್ನು ಪ್ರೀತಿಯಿಂದ ಎತ್ತಿಕೊಂಡು ಮೆಟ್ಟಲಿನಿಂದ ಇಳಿಯುತ್ತಿರುವಾಗ ಆಯತಪ್ಪಿ ಜಾರಿ ಬಿದ್ದ ಪತಿ, ಉರುಳಿಕೊಂಡು ತಲೆಗೆ ಬಲವಾಗಿ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟ ಪತ್ನಿ. ಜೋಡಿಯ ದಾಂಪತ್ಯ ಪತ್ನಿಯ ಸಾವಿನಲ್ಲಿ ಅಂತ್ಯ. ಆದರೆ ಸುದ್ದಿ ಇನ್ನು ಮುಂದೆ ಬಾಕಿ ಇದೆ, ಕಾದು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಮುಂದೆ ಬರೋ ನ್ಯೂಸ್ನ ಹೇಗೆ ಇವ್ನು ಇವಾಗಲೇ ಹೇಳ್ತಾ ಇದ್ದಾನೆ ಅಂತ ನೋಡ್ತಾ ಇದ್ಯಾ? ಆ ನ್ಯೂಸ್ನ ಕ್ರಿಯೇಟ್ ಮಾಡೋನೆ ನಾನು ಕಣೆ. ಚಿನ್ನ, ಇಲ್ಲಿಂದ ಬಿದ್ದರೆ ನೀನು ಸಾಯಲ್ಲ ಕಣೆ. ಸ್ವಲ್ಪ ಮುಂದೆ ಹೋಗಿ ಪ್ಲಾನ್ ಮಾಡ್ತೀನಿ, ಆಗ ಕನ್ಫರ್ಮ್ ಆಗಿ ಸಾಯ್ತೀಯ. ಹೋಗೋಣ. ನೋಡು, ಅಲ್ಲೊಂದು ಕ್ಯಾಚ್ ಏನು ಅಂತಂದ್ರೆ, ಅಲ್ಲಿಂದ ಬಿದ್ದರೆ ಆಕ್ಸಿಡೆಂಟಲ್ ಡೆತ್, ಆಕಸ್ಮಿಕ ಸಾವು. ಆಗ ನಾನು ತಗೊಳಕೊಳ್ಳಲ್ಲ, ನೀನು ಸೇಫಾಗಿ ಮೇಲ್ ಪಾರ್ಸಲ್ ಆಗ್ತೀಯ. ಹೋಗೋಣ ಅಣ್ಣ. ಲಕ್ಷ್ಮಿ ಅವರೇ, ಯಾವಾಗ ಬಂದ್ರಿ? ಈಗ ಬಂದೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಲೀಲಾ ಅವ್ರು ಇದ್ದಿದ್ರೆ ನನ್ನ ಹೆಂಡತಿ ಜೊತೆ 4 ಹೆಜ್ಜೆ ಹಾಕೋದಕ್ಕೂ ಬಿಡ್ತಿರ್ಲಿಲ್ಲ. ಈಗ ಅವ್ರು ಇಲ್ವಲ್ಲ, ಅದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು 4 ಮಾತಾಡೋಣ ಅಂತ ಕೆಳಗೆ ಹೋಗ್ತಾ ಇದ್ದೀನಿ. ಕಟ್ಕೊಂಡ್ ಹೆಂಡತಿ ಜೊತೆ ಮಾತಾಡಕ್ಕೂ ಕಷ್ಟ ಬಂತಲ್ಲಣ್ಣ. ನೋಡಿದ್ರ, ನನ್ನ ಸಂತ ಯಾವ ಶತ್ರುಗೂ ಬೇಡ, ಯಾವ ಶತ್ರುಗೂ ಬರೋದು ಬೇಡ. ಹೋಗ್ಲಿ ಬಿಡಿ, ನೊಂದ್ಕೋಬೇಡಿ. ಆದ್ರೂ ವೀಲ್ ಚೇರ್ ಎದ್ರು ಯಾಕೆ ಎತ್ಕೊಂಡಿದ್ದೀರಾ? ಅದ್ರಲ್ಲೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಎಷ್ಟು ಚೆನ್ನಾಗಿದ್ದಿದ್ದು ನನ್ನ ಹೆಂಡತಿ, ಹಾಸಿಗೆ ಹಿಡ್ದಿದ್ದಾಳೆ, ಓಡಾಡಕ್ಕೂ ಆಗ್ತಿಲ್ಲ. ಕಾಲಿಲ್ಲ ಅಂದ್ರೆ ಏನಂತೆ, ನನ್ನ ಕಾಲು ಗಟ್ಟಿ ಇದೆ, ನಾನು ಓಡಾಡಿಸ್ತೀನಿ. ಹೂ ಅಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದ್ರೆ ವಾಪಸ್ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತೀನಿ. ಅಯ್ಯೋ, ಗಂಡ ಹೆಂಡತಿ ಮಧ್ಯ ಬಂದು ನಾನ್ಯಾವ ನರ್ಕಕ್ಕೆ ಹೋಗ್ಲಿ? ನಿಮಗ್ ಮನ್ಸಿಗೆ ನೆಮ್ಮದಿ ಆಗೋ ಅಷ್ಟು ಅವ್ರನ್ನ ಆಚೆ ಕರ್ಕೊಂಡು ಹೋಗಿ ಮಾತಾಡಿ, ಆಯ್ತಾ? ನೀನನ್ನು ಸಾಯಿಸೋದಕ್ಕೆ 108 ವಿಘ್ನಗಳು ಚಿನ್ನ. ಹಬ್ಬ, ಬಹಳ ಪವರ್ಫುಲ್ ಆಗಿರೋ ದೇವ್ರಿಗೆ ನಮಸ್ಕಾರ ಹೊಡಿತಿದ್ದೆ ಅಂತ ಅನ್ಸುತ್ತೆ. ಹಿಂಗೆ ಅಂತ ಏನಾದ್ರು ಗೊತ್ತಾಗ್ದಿದ್ರೆ ಆ ವಿಘ್ನೇಶ್ವರಂಗೊಂದು ಈಡಿಗೆ ಹೊಡೆದು ನಾನು ರೆಡಿಯಾಗಿ ಬಂದ್ಬಿಟ್ಟಿದ್ದೆ. ನಡಿ, ಇವಾಗ ನಿನಗೆ ಪ್ರಿಪೇರ್ ಮಾಡ್ತೀನಿ. ಯಾಕೆ ಕ್ಷೇತ್ರ ಕರ್ಕೊಂಡು ಹೋಗ್ತೀರಾ? ನಂಗೆ ಭಯ ಆಗ್ತಿದೆ. ಈ ಭಯ ತಪ್ಪು ಮಾಡಕ್ ಮುಂಚೆ ಆಗ್ಬೇಕಿತ್ತು. ಈಗ ಬಂದ್ರೆ ಏನು ಪ್ರಯೋಜನ ಇಲ್ಲ. ಏಜೆ, ನಾನು ತಪ್ಪು ಮಾಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹರ್ಟ್ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ರೆ ನಾನೇನೋ ತಪ್ಪು ಮಾಡಿಲ್ಲ ಅಂತ ನೀವು ಗೆಸ್ ಮಾಡ್ಬೋದು ತಾನೆ. ಪ್ಲೀಸ್ ಏಜೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದೀರಾ? ನಾನೇ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ನಾನೇ ನಿಮ್ಮ ಮುಂದೆ ಬಂದು ನಿಂತ್ಕೋತಾ ಇದ್ದೆ. ಪ್ಲೀಸ್ ಏಜೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದಿ? ನಂಗೆ ಅರ್ಥ ಆಗ್ತಿಲ್ಲ. ವಾಪಸ್ ಹೋಗೋಣ ಬನ್ನಿ ಪ್ಲೀಸ್ ಏಜೆ. ನೀನು ಮಾತು ಕೇಳ್ತಾ ಇದ್ರೆ ನನಗಿನ್ನ ಕೋಪ ಜಾಸ್ತಿ ಆಗ್ತದೆ. ಮುಚ್ಕೊಂಬ ಏಜೆ, ನೀವು ಬಿಡ್ಲಿಲ್ಲ ಅಂದ್ರೆ ನಾನು ಜ್ವರ ಕಿರ್ಚ್ಕೊಂಡ್ಬಿಡ್ತೀನಿ. ಏಜೆ ಪ್ಲೀಸ್ ಏಜೆ.
ಇಲ್ಲ ಏನಾಗ್ತದೆ? ಇಲ್ಲ ಏನಾಗ್ತದೆ? ಇಲ್ಲ 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 ಏನಾಯ್ತು? ಇಲ್ಲ ಲೀಲಾ 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 ನೋಡ್ಚಿನ ಅಲ್ಲಿಂದ ಬಿದ್ದರೆ ಏನೂ ಆಗಲ್ಲ ನಿನಗೆ. ಇಲ್ಲಿಂದ ಬಿದ್ದರೆ ಸಾಯೋ ಚಾನ್ಸಸ್ ಜಾಸ್ತಿ ಇದೆ. ಕನ್ಫರ್ಮ್ ಡೆತ್. ರೆಡಿನಾ? 1 2 3. ಹೆದರ್ಕೊಂಬಿಟ್ಟಿಯಾ? ಹೆದರ್ಬೇಡ, ಏನೂ ಆಗಲ್ಲ. ಚಿನ್ನ, ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೊತ್ತಾ? ಅಪ್ಪಂಗೊಂದಾಟ, ಅಮ್ಮಂಗೊಂದಾಟ, ದೇವ್ರಿಗೊಂದಾಟ ಆಡ್ತಿದ್ವಿ. ಅಪ್ಪನ ಕೋಟ ಮುಗೀತು, ಅಮ್ಮನ ಕೋಟ ಮುಗೀತು. ಈಗ ದೇವ್ರ ಕೋಟ ಚಿನ್ನ. ಆಡೋಣ? ಡೈರೆಕ್ಟ್ ದೇವ್ರ ಹತ್ರ ಹೋಗು.
ಅಯ್ಯೋ ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ? ಮನೇಲಾಗಿದ್ದ ಅವಾಂತರಕ್ಕೆ ನನ್ನ ಸಾಯಿಸಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರಲ್ಲ. ಮೊದಲೇ ಗೊತ್ತಿದ್ರೆ ಹೇಗೋ ತಪ್ಪಿಸ್ಕೊತಾ ಇದ್ದೆ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ನಾನು ಎಷ್ಟೇ ಕೆಟ್ಟವನಾಗಿದ್ರು ಒಳ್ಳೆ ತರ ಆಕ್ಟಿಂಗ್ ಮಾಡ್ತಾನೆ. ಆ ಮನುಷ್ಯಂಗೆ ಕೋಪ ಜಾಸ್ತಿ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನ ಅವನು. ನಿಮ್ಮನ್ ಮದುವೆ ಆಗಿದ್ದ ರೀತಿನೇ ಅವತ್ತು ಮೋಸದಿಂದ ಅವನ ಹೆಂಡತಿನ ಕೊಲೆ ಮಾಡಿದ್ದು. ವಿಕ್ರಮ್ ಹೇಳಿದ್ರು ನಿಜ ಅನಿಸ್ತಾ ಇದೆ. ನಾನು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಏಜೆ ಒಳ್ಳೆಯವರು ಅಂತ ನಂಬಿಟ್ಟೆ. ಆದ್ರೆ ಏಜೆ ನನ್ನ ಬಿಡಲ್ಲ, ನನ್ನ ಖಂಡಿತ ಸಾಯಿಸ್ತಾರೆ. ಅವ್ರು ನನ್ನ ಸಾಯಿಸ್ಬಿಟ್ರೆ ನನ್ನ ಆಸೆ, ನನ್ನ ಕನ್ಸುಗಳೆಲ್ಲ ಹೊಟ್ಟೋಗುತ್ತೆ. ನಾನಿನ್ನು ಅಪ್ಪ ಅಮ್ಮನ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಚುಕ್ಕಿ ಮದುವೆ ಮಾಡಬೇಕು. ನೀನ್ ತುಂಬಾ ನೆನಪಾಗ್ತಿದ್ಯಪ್ಪ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏಜರನ್ನ ಉಳ್ಸಲ್ಲ ಅಪ್ಪ, ನನ್ನ ಸಾಯಿಸ್ಬಿಡ್ತಾರೆ. ನಂಗೆ ಸಾಯಕ್ ಇಷ್ಟ ಇಲ್ಲ ಅಪ್ಪ, ನಂಗೆ ಸಾಯಕ್ ಇಷ್ಟ ಇಲ್ಲ. ಲೀಲಾ, ಏನಿದು ಬಿಕ್ಕು ಬರ್ತಾ ಇದೆ? ಏನಿದು ನೀರು ಕುಡಿದ್ರು ಬಿಡ್ತಾ ಇಲ್ಲ? ಯಾರಾದ್ರೂ ನೆನೆಸ್ಕೊತಾ ಇದ್ದಾರಾ? ಲೀಲಾ ನೆನೆಸ್ಕೊತಾ ಇದ್ದಾಳ? ಲೀಲಾ, ಲೀಲಾ, ನನ್ನ ಹತ್ರ ಕಣ್ಣ ಮುಚ್ಚಲ್ಲ ಆಟ ಎಲ್ಲ ಇಟ್ಕೋಬೇಡ. ಮರ್ಯಾದೆಯಿಂದ ನೀನೇ ನನ್ನ ಎದುರಿಗೆ ಬಂದೋ ಸರಿ, ಇಲ್ಲೋ ಅಂದ್ರೆ ಅಪ್ಪ, ನಾನು ಉಳಿತೀನೋ ಇಲ್ವಾ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಇವತ್ತು ಸತ್ತೋದ್ರೆ ಚುಕ್ಕಿನ ಅಮ್ಮನ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ. ಹೌದು, ಇದು ಮಗಳು ನೆನಪಿಸ್ಕೋತಾ ಇರೋದೆ. ಸುಂದರ ಹೇಳಿದಾಳ? ಫೋನ್ ಮಾಡಿ ಕೇಳೋಣ. ಯಾಕೆ ಕಟ್ ಮಾಡಿದ್ಲು? ಬಿಸಿ ಇದ್ದಾಳ ಏನ? ಆಮೇಲೆ ಫೋನ್ ಮಾಡ್ತಾಳೆ.